ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಊಟ ಮಾಡುವಾಗ ಬಾಳೆಹಣ್ಣನ್ನು ಯಾಕೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಊಟದ ಕೊನೆಯಲ್ಲಿ ಅಥವಾ ಕೆಲವೊಮ್ಮೆ ಊಟದ ಜೊತೆಗೆ ಬಾಳೆಹಣ್ಣನ್ನು ನೀಡುವ ಪದ್ಧತಿ ಇದೆ. ಇದಕ್ಕೆ ಆರೋಗ್ಯ ಮತ್ತು ಸಂಪ್ರದಾಯ ಎರಡರಲ್ಲೂ ವಿಶೇಷ ಕಾರಣಗಳಿವೆ. ಜೀರ್ಣಕ್ರಿಯೆಗೆ ಸಹಾಯಕ. ಹೌದು, ಬಾಳೆಹಣ್ಣು ನೈಸರ್ಗಿಕ ನಾರಿನಾಂಶವನ್ನು ಹೊಂದಿದ್ದು ಆಹಾರವನ್ನು ಸುಲಭವಾಗಿ ಜೀರ್ಣವಾಗೋದಕ್ಕೆ ಸಹಾಯ ಮಾಡುತ್ತೆ. ಊಟದ ನಂತರ ಬಾಳೆಹಣ್ಣು ತಿಂದರೆ ಹೊಟ್ಟೆಗೆ ಹಗುರವಾದ ಅನುಭವ ಸಿಗುತ್ತೆ. ಇನ್ನು ಶಕ್ತಿ ನೀಡುವ ಹಣ್ಣು ಕೂಡ ಬಾಳೆಹಣ್ಣೆ. ಬಾಳೆಹಣ್ಣಿನಲ್ಲಿ ಗ್ಲೂಕೋಸ್, ಫ್ರಕ್ಟೋಸ್ ಮತ್ತು ಸುಕ್ರೋಸ್ ಮೊದಲಾದ ನೈಸರ್ಗಿಕ ಸಕ್ಕರೆಗಳಿದ್ದು ದೇಹಕ್ಕೆ ತಕ್ಷಣ ಶಕ್ತಿಯನ್ನು ನೀಡುತ್ತೆ. ಹೊಟ್ಟೆಯ ಉರಿಯನ್ನು ಕಡಿಮೆ ಮಾಡುತ್ತೆ. ಖಾರ ಅಥವಾ ಮಸಾಲೆಯುಕ್ತ ಆಹಾರ ಸೇವಿಸಿದ ನಂತರ ಬಾಳೆಹಣ್ಣು ತಿಂದರೆ ಹೊಟ್ಟೆಯ ಉರಿಯೂತ ಮತ್ತು ಅಸಹಜತೆಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡಬಹುದು. ಇನ್ನು ಪವಿತ್ರತೆಯ ಸಂಕೇತ. ಹಿಂದೂ ಸಂಪ್ರದಾಯದಲ್ಲಿ ಬಾಳೆ ಗಿಡವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ಹಬ್ಬ, ಪೂಜೆ ಮತ್ತು ಶುಭ ಸಮಾರಂಭದಲ್ಲಿ ಬಾಳೆಹಣ್ಣು ನೀಡುವುದು ಶುಭದ ಸಂಕೇತವಾಗಿದೆ. ಪೊಟ್ಯಾಷಿಯಂನ ಉತ್ತಮ ಮೂಲ. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿದ್ದು ಹೃದಯದ ಆರೋಗ್ಯ ಮತ್ತು ರಕ್ತದೊತ್ತಡ ಸಮತೋಲನಕ್ಕೆ ಸಹಾಯಕಾರಿ. ಇನ್ನು ಅತಿಥಿ ಸತ್ಕಾರದ ಭಾಗ ಕೂಡ ಇದೇ ಆಗಿದೆ. ಹಿಂದಿನ ಕಾಲದಿಂದಲೂ ಅತಿಥಿಗಳಿಗೆ ಊಟದ ನಂತರ ಬಾಳೆಹಣ್ಣು ನೀಡೋದು ಗೌರವ ಮತ್ತು ಆತಿಥ್ಯದ ಸಂಕೇತವಾಗಿ ಪರಿಗಣಿಸಲಾಗಿದೆ. ಹೀಗಾಗಿ ಊಟ ಮಾಡುವಾಗ ಅಥವಾ ಊಟದ ನಂತರ ಬಾಳೆಹಣ್ಣು ನೀಡೋದು ಕೇವಲ ಸಂಪ್ರದಾಯವಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಬಹಳ ಉಪಯುಕ್ತವಾದ ಅಭ್ಯಾಸವಾಗಿದೆ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.